ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತು ರೈಡು ಬಂದುಬಿಟ್ಟು ಸಮರೇರಿ ಟು ಜಿಸ್ಪಾ. ಸ್ಟ್ಯಾಂಡ್ ಸಿನೋ ಸ್ಟ್ಯಾಂಡ್. ಓಕೆ, ಸೊ ಇದೇ ನಾವು ಇದ್ದಿದ್ದು ಕಾಟೇಜು, ಹೆಮ್ಚೆನ್ ಕಾಟೇಜ್. ಸೊ ಇಲ್ಲಿಂದ ಇವತ್ತು ಜಿಸ್ಪಾಗೆ ಇಷ್ಟು ದಿನದಲ್ಲಿ ಲಾಂಗೆಸ್ಟ್ ರೈಡ್ ವಿತ್ ರೆಸ್ಪೆಕ್ಟ್ ಟು ಕಿಲೋಮೀಟರ್ ಆ್ಯಂಡ್ ಟೈಮ್ ಇವತ್ತೇ ಇರೋದು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಚಾಲೆಂಜಿಂಗ್ ಫಾರ್ ಟುಡೇ. ಯಾಕಂದರೆ ಎಲ್ಲ ಸುಸ್ತಾಗಿರ್ತಾರೆ. 5-6 ದಿನ ನೋಡಿದ್ರಿ ನೀವೇ ರೋಡ್ ಕಂಡೀಷನ್ ಹೆಂಗಿದೆ ಅಂತ. ಸೊ ಎಲ್ಲ ಬಾಡಿ ಪೇಯ್ನು ಎಲ್ಲ ಇರುತ್ತೆ. ಬಟ್ ಆದರೂ ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ದೇರ್ ಈಸ್ ಅ ಡ್ರೀಮ್ ಟು ಅಚೀವ್, ದೇರ್ ಇಸ್ ಅ ಗೋಲ್ ಟು ಅಚೀವ್. ವಿ ಹ್ಯಾವ್ ಡ್ರೀಮ್ಡ್ ಆಫ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಇಟ್. ಸೊ ಇವತ್ತು ಜಿಸ್ಪಾಗೆ ಹೋಗ್ತೀವಿ. ಜಿಸ್ಪಾ ಬಂದುಬಿಟ್ಟು ಹಿಮಾಚಲ್ ಪ್ರದೇಶಲ್ಲಿ ಇರೋದು. ಸೊ ಲಡಾಖಿಂದ ಹಿಮಾಚಲ್ ಪ್ರದೇಶ್ ಟೆರಿಟರಿ ಎಂಟ್ರ್ ಆಗ್ತೀವಿ. ಸರ್ಚುವಿಂದ ಸ್ಟಾರ್ಟ್ ಆಗುತ್ತೆ ಪ್ರಾಬಬ್ಲಿ ಹಿಮಾಚಲ್ ಪ್ರದೇಶ್ ಬಾರ್ಡರು. ಮಧ್ಯ ಎಲ್ಲೂ ದೇರ್ ವರ್ ನೋ ಬೆಟರ್ ಪ್ಲೇಸ್ ಅಕಾರ್ಡಿಂಗ್ ಟು ಮೀ ಟು ಸ್ಟೇ. ಸೊ ಜಿಸ್ಪಾ ತನಕ ಹೊಡಿಲೇಬೇಕಿತ್ತು. ಮತ್ತು ನಾಳೆ ನನ್ನ ಐಟನರಿಯಲ್ಲಿ ಜನ್ಸ್ಕಾ ಇರೋದ್ರಿಂದ ಡಾರ್ಚುಗೆ ಹೋಗಲೇಬೇಕು. ಡಾರ್ಚು ಆದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಇರೋದೇ ಜಿಸ್ಪಾ. ಸೊ ಜಿಸ್ಪಾದಲ್ಲಿ ಸ್ಟೇ ಅರೇಂಜ್ ಆಯಿತು. ಓಕೆ, ಸೊ ಜಿಸ್ಪಾಗೆ ಹೋಗೋ ಚಾಲೆಂಜಸ್ ಏನಂದರೆ ಪಾಸಸ್ ಕ್ರಾಸ್ ಮಾಡಬೇಕು. ಅಟ್ಲೀಸ್ಟ್ ಗೂಟಾಲೂಪು, ಆಮೇಲೆ ಬಾರಲಾಚ, ಸೊ ಪಾಂಗು, ಇನ್ನೂ 2 ಸಿಗುತ್ತೆ. ಸೊ ಟೋಟಲಿ ಅರೌಂಡ್ 5 ಪಾಸಸ್ಸು ಪಾಸ್ ಮಾಡಬೇಕಾಗುತ್ತೆ. ಬಟ್ ಇನ್ನೊಂದಂದರೆ ವಿ ವಿಲ್ ಬಿ ರೈಡಿಂಗ್ ಇನ್ ದ ಲೇ ಮನಾಲಿ ಹೈವೇ. ಸೊ ಟ್ರಕ್ ಮೂಮೆಂಟ್ಸ್ ಜಾಸ್ತಿ ಇರುತ್ತೆ, ಇನ್ಕಮಿಂಗ್ಸ್ ಜಾಸ್ತಿ ಇರುತ್ತೆ, ಧೂಳು ಜಾಸ್ತಿ ಇರುತ್ತೆ. ಸೊ ಇದು ಅನದರ್ ಪಾರ್ಟ್ ಆಫ್ ದ ಸ್ಟೋರಿ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ವಿ ಹ್ಯಾವ್ ಟು ರೀಚ್ ಜಿಸ್ಪಾ. ಇವತ್ತು ಬೇರೆ ದಿನ ಥರ ಬ್ರೇಕ್ಫಾಸ್ಟಿಗೆ ವೆಯ್ಟ್ ಮಾಡಿ ಹೊರಟಿಲ್ಲ. ಬಿಕಾಸ್ ಜನರಲಿ ಬ್ರೇಕ್ಫಾಸ್ಟ್ ಸರ್ವ್ ಆಗೋದು 7:30 ಆರ್ 8 o'clock. ನಮಗಷ್ಟು ಟೈಮ್ ಇಲ್ಲ. ಟುಡೇ ಮ್ಯಾಪ್ ಪ್ರಕಾರನೇ ಇಟ್ ಈಸ್ ಅರೌಂಡ್ 8.5 hours ಜರ್ನಿ. ಬಿಕಾಸ್ ಕಿಲೋಮೀಟ್ರ್ ವೈಸ್ ಬಂದರೆ 313 kilometer ವಾಟ್ ವಿ ಹ್ಯಾವ್ ಟು ಕವರ್. ಸೊ ಮ್ಯಾಪಲ್ಲಿ 8.5 ಇದೆ ಅಂದರೆ ನಮಗೆ ಅಟ್ಲೀಸ್ಟ್ 12 hours ಬೇಕು, ವಿತ್ ಬ್ರೇಕ್, ವಿತ್ ಎನಿ ಡಿಫಿಕಲ್ಟೀಸ್ ದಟ್ ವಿ ಗೋ ಥ್ರೂ, ಎವ್ರಿಥಿಂಗ್. ಸೊ 12 hours ಅಂತ ತೊಗೊಂಡ್ರೆ 6:30 ಬೆಳಿಗ್ಗೆ ಹೊರಟ್ರೆ ಸಂಜೆ 6:30 ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ. ಓಕೆ, ಒಂದು 15 minutes ವಿ ವರ್ ಲೇಟ್ ದ್ಯಾನ್ ವಾಟ್ ವಿ ಪ್ಲ್ಯಾನ್. 6:30 ಅಂದ್ಕೊಂಡ್ವಿ. 6:45 ವಿ ವರ್ ಆಲ್ ಸೆಟ್, ಬೈಕ್ಸ್ ವರ್ ರೆಡಿ, ವಿ ಜಸ್ಟ್ ಸ್ಟಾರ್ಟೆಡ್. ಸೊ ಗುಡ್ ಟು ಗೋ. ಇಟ್ಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಡೇ. ಸೊ ಲೆಟ್ಸ್ ಸಿ ಹೌ ದ ರೈಡ್ ಗೋಸ್ ಆ್ಯಂಡ್ ವಾಟ್ ಅಡ್ವೆಂಚರ್ ವಿ ಹ್ಯಾವ್ ಆನ್ ದ ವೇ. ಬ್ಯೂಟಿಫುಲ್ ಸ್ಟ್ರೈಟ್ ಸ್ಟ್ರೆಚ್ಚು, ಪ್ಲೇನ್ ಮೌಂಟೇನ್ಸ್, ಅದ್ರ ಮಧ್ಯೆ ಒಂದೊಂದು ಸ್ನೋ ಕ್ಯಾಪ್ ಮೌಂಟೇನ್ ಕೂಡ. ಜಸ್ಟ್ ಆಸಮ್, ಸಗದಾಗಿದೆ. ಇಲ್ಲಿ ಮೂರೇ ಪ್ಲೇನ್ಸು ಮೋಸ್ಟ್ ಇದು ಆಲ್ಮೋಸ್ಟ್ ಇದೇ ಥರ ಇರುತ್ತೆ. ಇಲ್ಲಿ ರೈಟಲ್ಲಿ ಒಂದು ಲೇಕ್ ಇದೆ. ಇನ್ನೇ ನೋಡಿದ್ದೆ ಅದನ್ನು, ಆ್ಯಕ್ಚುಲಿ ಹೆಸರು ಗೊತ್ತಿಲ್ಲ. ರೈಟ್ ಸೈಡಲ್ಲಿ ಒಂದು ಲೇಕ್ ಇದೆ. ಬಟ್ ಇವತ್ತು ಯಾವುದೂ ಲೇಕ್ ಸಿಗಲ್ಲ, ಹೋಗಲ್ಲ. ಸೋಕರ್ ಒಂದು ನೋಡೋಣ, ಬೇರೆ ಯಾವುದು ಬೇಡ. ಅನ್ಎಕ್ಸ್ಪ್ಲೋರ್ ಆ ಥರ ಸುಮಾರು ಇದ್ದಾವೆ ಇಲ್ಲಿ ನೋಡೋದಕ್ಕೆ. ಬಟ್ ಅದೇ ಥರ ಟೈಮೂ ಬೇಕಷ್ಟೆ. ಯಾಕೆ ಚಳಿ ಆಗ್ತಿದೆ ನೋಡ್ತಾ ಇದ್ದೀನಿ. ಇದನ್ನು ಓಪನ್ ಇಟ್ಕೊಂಡ್ಬಿಟ್ಟಿದ್ದೀನಿ ಮೇಲ್ಗಡೆ. ರೈಡಿಂಗ್ ಜಾಕೆಟ್ ಜಿಪ್ ಕೈ ಫ್ರೀ. ನಾನು ಅದಕ್ಕೆ ಹೇಳಿದೆ ಥರ್ಮಲ್ ಗ್ಲೌಸ್ ಬೇಕಾ ಕೇಳಿದೆ. ಎಲ್ಲರೂ ಹಂಗೆ ಹಾಕ್ಕೊತಿದ್ದೀನಿ ನೋಡಿ ಜೋಶಲ್ಲಿ. ನಾನು ಹಂಗೆ ಬಂದೆ, ಕೈ ಫ್ರೀಸ್ ಆಗ್ತಾಯಿದೆ. ನಿಮ್ಮದು ಇದು ಫಿಲ್ಟ್ರಲ್ಲಿ ಫ್ಯೂಯಲ್ ಫಿಲ್ಟ್ರ್ ತುಂಬ ಇದಿತ್ತಂತೆ, ಕಸ ಇತ್ತಂತೆ, ಬ್ಲಾಕ್ ಆಗಿತ್ತು. ಇದೊಂದು ರೆಂಟಲ್ ಬೈಕ್ ನಾವು ತೊಗೊಂಡಿರೋ ನಮ್ಮ ಎಕ್ಸ್ಪೀರಿಯನ್ಸು. ಈಗ ನಾವು ನಾಳೆ ಇನ್ನೊಂದು 2 ದಿನದಲ್ಲಿ ಹೋಗಿ ಬೈಕ್ ಕೊಡ್ತೀವಿ. ಅದನ್ನ ಇಮ್ಮಿಡಿಯೇಟ್ ಇನ್ನೊಬ್ರು ಯಾರಿಗೋ ಕೊಟ್ಬಿಡ್ತಾರೆ. ಸೊ ಮೇಯ್ನಾಗಿ ನೀವು ಎನಿವೇಸ್ ಲೇಕ್ ಬಂದು ರೆಂಟ್ ಮಾಡ್ತಾಯಿದ್ದೀರಾ ಅಂದರೆ ಅಕ್ಲಮಟೈಸ್ ಆಗಲೇಬೇಕು. ಸೊ ಆ ಟೈಮಲ್ಲಿ ಗಾಡಿ ತೊಗೊಂಡು ಚೆಕ್ ಮಾಡಿ. ನೀವು ಹೊರಡೋ ದಿನ ತೊಗೋಬೇಡಿ ದಯವಿಟ್ಟು. ಸೊ ಗಾಡೀಲಿ ಪ್ರಾಬ್ಲಮ್ ಇದ್ದರೆ ಗೊತ್ತಾಗಲ್ಲ. ಚೆಕ್ ಮಾಡದೆ ಬೈಕ್ನ ತೊಗೋಬೇಡಿ.
ಚೆಕ್ ಮಾಡಿ. ಜೋಶಲ್ಲಿ ಸುಮ್ಮನೆ ಬೈಕ್ ಹಿಡ್ಕೊಂಡು ಬಂದುಬಿಡ್ಬೇಡಿ, ಈ ಥರ ಪ್ಲೇಸಲ್ಲಿ ಏನೂ ಸಿಗೋಲ್ಲ. ಅದೇ ನಮಗೆ ಬಂದಿರೋ ಮೇಜರ್ ಪ್ರಾಬ್ಲಮ್ಮು ಫಸ್ಟ್ ನಾವು ಫೇಸ್ ಮಾಡಿದ್ದು ಏರ್ ಫಿಲ್ಟ್ರ್ ಬ್ಲಾಕೇಜು. ಅವತ್ತು 3 ಬೈಕ್ದು ಅವತ್ತು ವೀಡಿಯೋ ಮಾಡಿಲ್ಲ, ಬಟ್ ಐ ಥಿಂಕ್ ಐ ಹ್ಯಾವ್ ಶೋನ್ ದ ಫುಟೇಜ್ ಏನಾಗಿತ್ತು ಗಾಡಿ ಅಂತ, ಹೆಂಗೆ ಜರ್ಕ್ ಕೊಡ್ತಾ ಇತ್ತು ಅಂತ. ಸೊ ಏರ್ ಫಿಲ್ಟ್ರ್ ಬ್ಲಾಕು. ಅದಾದಮೇಲೆ ರೀಸೆಂಟಾಗಿ ಮತ್ತೆ ಕೊಯ್ಯೂಲ್ ಹತ್ರ ಬರ್ತಾ ನಂದು ಡೆನ್ಸಿಲ್ದು ಗಾಡಿ ಬ್ರೇಕ್ ಆಗ್ತಾಯಿತ್ತು. ಎನಿವೇಸ್ ಡೆನ್ಸಿಲ್ ಗಾಡಿ ಲೋಡ್ ಆಗಿದೆ ಈಗ, ಅದರಲ್ಲಿ ಇನ್ನೂ ಚೆಕ್ ಮಾಡಿಲ್ಲ, ಬಟ್ ನನ್ನ ಗಾಡಿ ಫುಲ್ ಬ್ರೇಕ್ ಆಗ್ತಾಯಿತ್ತು. ಸೊ ಫ್ಯೂಯಲ್ ಫಿಲ್ಟ್ರ್ ಓಪನ್ ಮಾಡಿ ನೋಡಿದ್ರೆ ಕಂಪ್ಲೀಟಾಗಿ ಬ್ಲಾಕ್ ಆಗಿತ್ತು. ಇವ್ರೇನು ಹೇಳ್ತಾರೆ ಅಂದರೆ ಈ ಕಡೆ ಫ್ಯೂಯಲ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ, ಸೊ ಅದಕ್ಕೋಸ್ಕರ ಫಿಲ್ಟ್ರ್ ಬ್ಲಾಕೇಜ್ ಬೇಗ ಆಗುತ್ತೆ ಅಂತ. ಸೊ ದಟ್ ಮೀನ್ಸ್ ಇಟ್ ಈಸ್ ಅ ಕಾಮನ್ ಪ್ರಾಬ್ಲಮ್. ಸೊ ಅದನ್ನು ಚೆಕ್ ಮಾಡಲೇಬೇಕು ನೀವು. ಬ್ರೇಕ್ ಪ್ಯಾಡ್ಸ್ಗಳು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬೈಕಲ್ಲಿ ಏನು ಡೆಂಟ್ಸು ಸ್ಕ್ರ್ಯಾಚಸ್ ಇದೆ ಅಂತ ಆಲ್ರೆಡಿ ವೀಡಿಯೋ ಮಾಡಿ ಇಟ್ಕೊಳ್ಳಿ. ಬಿಕಾಸ್ ಹೋದ ತಕ್ಷಣ ಮತ್ತೆ ಅದನ್ನು ಪ್ರೂಫ್ ಆಫ್ ಎವಿಡೆನ್ಸ್ ಥರ ಯೂಸ್ ಮಾಡ್ಬೋದು ಅವ್ರೇನಾದ್ರು ಹೇಳಿದಾಗ, ಬಿಕಾಸ್ ಯು ಹ್ಯಾವ್ ಟು ಕೀಪ್ ಅ ಸೆಕ್ಯೂರಿಟಿ ಡೆಪಾಸಿಟ್. ಸೊ ವೀಡಿಯೋ ಮಾಡ್ಕೊಳ್ಳಿ ಬೈಕ್ದು. ಜನರಲಿ ಸ್ಪೀಡೋಮೀಟ್ರ್ ವೈರ್ ಕಟ್ ಆಗಿರೋದು, ಇಲ್ಲ ಬ್ರೇಕ್ ಲೈಟ್ ಇಲ್ಲದೆ ಇರೋದು, ಒಂದು ನಂಬರ್ ಪ್ಲೇಟ್ ಹೋಗಿರೋದು, ಇದೆಲ್ಲ ಕಾಮನಾಗಿ ಆಗಿರುತ್ತೆ. ಅದು ಬಿಟ್ಟು ಬಾಯ್ಸ್ ಇನ್ನೇನಾಗಿತ್ತು, ಕೋನ್ ಸೆಟ್ ಟೈಟು ಅದೊಂದು ಚೆಕ್ ಮಾಡ್ಕೊಳ್ಳಿ. ಸೆಂಟ್ರ್ ಸ್ಟ್ಯಾಂಡ್ ಹಾಕಿ ನೀವು ಹ್ಯಾಂಡ್ಲ ಮೂವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಡೆನಾದರೂ ಹೋಲ್ಡ್ ಆಗ್ತಾ ಇದೆಯಾ ಇಲ್ಲ ಫ್ರೀ ಮೂವ್ಮೆಂಟ್ ಇದೆಯಾ ಅಂತ. ಸೊ ಕೋನ್ ಸೆಟ್ ಈಸ್ ಇಂಪಾರ್ಟೆಂಟ್, ಅದನ್ನು ಚೆಕ್ ಮಾಡ್ಕೊಳ್ಳಿ. ವಾಟ್ ಎಲ್ಸ್ ವಿ ಡಿಡ್, ಏನು ಮಾಡಿದ್ವಿ ಇನ್ನು, ಚೈನ್ ಚೆಕ್ ಮಾಡಿದ್ವಿ, ಬ್ರೇಕ್ಸ್ ಚೆಕ್ ಮಾಡಿದ್ವಿ. ಚೈನು. ಆಮೇಲೆ ಕಂಪಲ್ಸರಿ ನಿಮ್ಮ ಬ್ಯಾಕಪ್ ವೆಹಿಕಲು ಮೆಕ್ಯಾನಿಕ್ ಇದ್ದರೆ ಮೇಕ್ ಶ್ಯೂರ್ ದಟ್ ದೇ ವಿಲ್ ಕ್ಯಾರಿ ಚೈನ್ ಲಿಂಕ್, ಆಯಿತಾ. ನಮ್ಮದಂತೂ ಒಂದು ಚೈನ್ ನೋಡಿದ್ರಲ್ಲ ಕಟ್ಟಾಗಿ, ಪುಣ್ಯಕ್ಕೆ ಅದ್ರದ್ದು ಲಿಂಕ್ ಅಲ್ಲೇ ಇತ್ತು. ಬಟ್ ಲಿಂಕು ತುಂಬ ಜನ ಹಿಡ್ಕೊಳಲ್ಲ ಓವರ್ ಕಾನ್ಫಿಡೆನ್ಸಲ್ಲಿ, ಬಟ್ ಲಿಂಕ್ ಹಿಡ್ಕೊಳಕ್ಕೆ ಹೇಳಿ. ಸೊ ಚೈನ್ ಲಿಂಕ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ನೀವೇ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಶುಡ್ ಬಿ ಇನ್ ಯುವರ್ ಆಕ್ಸೆಸರಿ ಲಿಸ್ಟ್. ಸೊ ಚೈನ್ ಲಿಂಕ್ ಈಸ್ ವೆರಿ ಇಂಪಾರ್ಟೆಂಟ್. ನೀವೇ ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಇಂಜಿನಲ್ಲಿ ತೊಗೊಂಡೋಗಿ, ಇನ್ಕಮಿಂಗ್ ಸ್ಟ್ರೈಟ್ ರೋಡ್. ಸೊ ನೀವೇ ಓನಾಗಿ ಬರ್ತಾ ಇದ್ದೀರಾ, ಯಾರು ಮೆಕ್ಯಾನಿಕ್ ಇಲ್ಲ ಅಂದರೆ ಇಂಜಿನ್ ಆಯಿಲ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವ್ರ ಇಂಜಿನ್ ಹೆಂಗೆ ಮೇಂಟೈನ್ ಆಗಿರುತ್ತೆ ಅಂತ ಗೊತ್ತಿರಲ್ಲ. ಆಫ್ ರೋಡ್ ನಾನು ಲೇಕ್ ನೋಡ್ತಾ ಇದ್ದೆ ರೈಟ್ ಸೈಡು. ರಿಫ್ಲೆಕ್ಷನ್ ನೋಡಿ ಲೇಕಲ್ಲಿ. ಏನು ಮಾಡೋದು, ಫೋಟೋ ತೆಗಿಯೋದ? ಸೋಕರ ಇದು, ಸೋಕರಲ್ಲ ಇದು. ಸೊ ಇಲ್ಲೇ ಮುಂದೆ ಬರ್ತಾ, ಇವತ್ತು ಮ್ಯಾಪ್ ಏನು ಯೂಸ್ ಮಾಡ್ತಾ ಇಲ್ಲ. ಸೊ ಒಂದು ಲೇಕ್ ಸಖತ್ತಾಗಿ ಕಾಣಿಸ್ತಾ ಇತ್ತು, ಒಳ್ಳೆ ರಿಫ್ಲೆಕ್ಷನ್ನು. ಬಟ್ ಇಳಿದು ಹೋಗಿ ಫೋಟೋ ತೆಗಿಯೋಷ್ಟು ಪೇಷನ್ಸು ಡೇರ್ ಯಾರಿಗೂ ಇರಲಿಲ್ಲ. ಐ ಥಿಂಕ್ ಸಿನೋಜ್ ಹತ್ರ ಒಂದು ಫೋಟೋ ಇರಬೇಕು. ಇವತ್ತು ಒಂದು ಲಾಂಗ್ ಡಿಸ್ಟೆನ್ಸ್ ಅನ್ನೋ ತಲೆಯಲ್ಲಿ ಆಲ್ರೆಡಿ ಇದೆ, ಇನ್ನೊಂದು ಚಳಿ. ಆಲ್ರೆಡಿ ಆಫ್ ರೋಡ್ ಬೇರೆ ಸ್ಟಾರ್ಟ್ ಆಗಿದೆ. ಜಿಂಗಲಲ್ಲ ಅಂತ ಹೋಗ್ತಾ ಇದ್ದೀವಿ. ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಎಲ್ಲ ಇಲ್ಲಿ ಚೆಕ್ ಆಗುತ್ತೆ. ಇನ್ವೇಸ್ ಆ ಲೇಕ್ ಕ್ರಾಸ್ ಮಾಡಿ ಬಂದ ತಕ್ಷಣ ರೋಡ್ ಸ್ಪ್ಲಿಟ್ ಆಗುತ್ತೆ. ಅಲ್ಲಿ ಯು ಹ್ಯಾವ್ ಟು ಟೇಕ್ ಲೆಫ್ಟ್ ಟುವರ್ಡ್ಸ್ ಸುಮುದು. ಬೋರ್ಡ್ ಏನೂ ಇಲ್ಲ. ಇಫ್ ಯು ಆರ್ ಯೂಸಿಂಗ್ ಮ್ಯಾಪ್ ಇಟ್ಸ್ ಓಕೆ, ಇಲ್ಲಾಂದರೆ ನೆನ್ಪಿಟ್ಕೊಳ್ಳಿ ರೈಟ್ ಈಸ್ ಆಲ್ವೇಸ್ ರೈಟ್ ಅಂತ ಹೋಗ್ಬಿಡ್ಬಿಡಿ. ಲೋಹಿತ್ ಬೈ ಮಾಡೋಂಗೆ ಯಾವಾಗಲೂ ರಾಂಗ್ ರೂಟಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ, ರೈಟ್ ಈಸ್ ಆಲ್ವೇಸ್ ರೈಟ್ ಅಂತ. ಸೊ ಲೆಫ್ಟಿಗೂ ಒಂದೊಂದು ಸಲ ಹೋಗ್ಬೇಕಾಗ್ತದೆ. ಲೆಫ್ಟಿಗೆ ಬನ್ನಿ, ಆಫ್ ರೋಡ್ ಸಿಗುತ್ತೆ, ಎಂಜಾಯ್ ಮಾಡಿ. ಏನು ಈ ಥರ ಶೇಕಲ್ಲಿ ಏನು ವಿಡಿಯೋ ಬಂದಿರ್ತದೋ ದೇವರಿಗೆ ಗೊತ್ತು. ಕ್ಯಾಮ್ರಾ ಲಗ ಅಂತ ಅಲ್ಲಾಡ್ತಾ ಇದೆ. ಯಾಕೆ ಮಾತ್ರ ಹತ್ತಿರದಿಂದ ಕಾಣಿಸಿಲ್ಲ, ಯಾಕೆ ಬರೀ ದೂರದಿಂದ ನೋಡಿದೇ ಆಯಿತು. ಯಾಕೊಂದು ನೋಡಿದರೆ ಚೆನ್ನಾಗಿರೋದು ಹತ್ತಿರದಿಂದ. ಈ ಕಡೆ ಮೋಸ್ಟ್ಲಿ ರೋಡ್ ಈಗ ಆಗ್ತಾಯಿದೆ, ಆ ಕಡೆ ಇನ್ನೂ ಜಲ್ಲಿ ಹಾಕಿದ್ದಾರೆ, ಅದ್ರ ಮೇಲೆ ಪೌಡ್ರ್ ಹಾಕಿಲ್ಲ, ಜಲ್ಲಿ ಪೌಡ್ರ್ ಹಾಕಿ ಗಟ್ಟಿ ಮಾಡಿಲ್ಲ. ಈ ಕಡೆ ಆಲ್ರೆಡಿ ಹಾಕಿದ್ದಾರೆ. ಸೊ ಇದರಲ್ಲಿ ಟಾರ್ ಹಾಕೋದು ಒಂದೇ ಬಾಕಿ ಇರೋದು. ಓಕೆ, ವಿ ಆರ್ ರೀಟಿಂಗ್ ಟುವರ್ಡ್ಸ್ ಸಮುದು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಫಸ್ಟ್ ಸ್ಟಾಪ್ ಶುಡ್ ಬಿ ಪೂಗಾ ಗ್ರಾಸ್ ಲ್ಯಾಂಡ್ ಅಥವಾ ಪೂಗಾ ಹಾಟ್ ಸ್ಪ್ರಿಂಗ್. ನೋಡೋಣ ಹೇಗಿರುತ್ತೆ ಅಂತ. ಸೊ ಇದು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಪಕ್ಕನೇ ಗ್ರಾಸ್ ಲ್ಯಾಂಡ್ ಪಕ್ಕ ವಾಟರ್ ಸ್ಟ್ರೀಮ್ ಇದೆ. ಸೊ ಅದ್ರ ಪಕ್ಕ ರೈಡ್ ಮಾಡ್ತಾಯಿದ್ದೀವಿ. ಸ್ಟ್ರೈಟ್ ಮೌಂಟೇನ್, ಜನ್ರಲಿ ಸ್ಟ್ರೈಟಾಗಿರೋ ಮೌಂಟೇನ್ ಆ ಥರ ಕಲರ್ ಸ್ವಲ್ಪ ಇದರಲ್ಲಿ ಕಾರ್ಗಿಲ್ ಸೈಡ್ ಜಾಸ್ತಿ ಕಾಣಿಸುತ್ತೆ. ಸೊ ನನಗೆ ನೆನಪಿರೋ ಪ್ರಕಾರ ನಾನು ಆ ಥರ ಮೌಂಟೇನ್ ಜಾಸ್ತಿ ಕಾರ್ಗಿಲ್, ಶ್ರೀನಗರ್ ಆ ಬೆಲ್ಟಲ್ಲಿ
ಈ ಥರ ಟೆರೈನ್ ಜಾಸ್ತಿ ನೋಡ್ತಾ ಇದ್ದೆ. ಬ್ಯೂಟಿಫುಲ್. ಈ ಥರ ರಿವರ್ ಪಕ್ಕ ರೈಡ್ ಮಾಡ್ತಾ ಸಖತ್ ಮಜಾ ಇರುತ್ತೆ. ಬಟ್ ಎಲ್ಲ ಬ್ಲೈಂಡ್ ಸ್ಪಾಟ್ಸ್, ಸೊ ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ರೈಡಿಂಗ್ ಹಿಯರ್. ಇವತ್ತು ಜರ್ನಿ ತುಂಬ ಲಾಂಗು, ಸೊ ಎಲ್ಲ ವೀಡಿಯೋಗಳು ಶಾರ್ಟೇ ಮಾಡ್ಕೊತೀನಿ. ತುಂಬ ಲೆಂತಿ ಮಾಡಲ್ಲ, ಬಿಕಾಸ್ ದೆರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಶೋ, ಸೋ ಮೆನಿ ಥಿಂಗ್ಸ್ ಟು ಎಕ್ಸ್ಪೀರಿಯನ್ಸ್. ಇನ್ನು ಸುಮ್ದು ರೀಚ್ ಆಗಿಲ್ಲ. ಇಟ್ಸ್ ಆಲ್ರೆಡಿ ಬೀನ್ 7:45 ಬೈಕ್ ಟೈಮ್ ಪ್ರಕಾರ. ಬಟ್ ಆ ಬೈಕ್ ಟೈಮ್ ಸರಿ ಇದೆಯಾ, ಕ್ಲಾಕ್ ಸರಿ ಇದೆಯಾ ಅಂತ ಚೆಕ್ಕೇ ಮಾಡಿಲ್ಲ ಆ್ಯಕ್ಚುಲಿ. ಮೋಸ್ಟ್ಲಿ ಅಷ್ಟೇ ಆಗಿರುತ್ತೆ ಈಗ 7:45. ಇಲ್ಲ ನೋಡೋಣ, ಸುಮ್ದು ಅಂತ ಎಲ್ಲರೂ ಬೋರ್ಡ್ ಹಾಕ್ಯಾನ. ಡೆಬ್ರಿಂಗು ಪೂಗ, ಪೂಗ ಲೆಫ್ಟು. ಓಕೆ, ಡೆಬ್ರಿಂಗು ಪೂಗ. ಚುಮ್ಮೂರು 99. ವಾವ್, ಸೂಪರಾಗಿದೆ. ಇಲ್ಲಿ ಬಂದು ಒಂದು ಲೆಫ್ಟ್ ಸಖತ್ತಾಗಿದೆ ಅಲ್ಲ. ಈ ಸ್ಕೂಲವ್ರದ್ದು ಫ್ಲಾಗ ಏನೋ ಇರಬೇಕು ಈ ಥರ. ಬೆಂಗಳೂರಲ್ಲಾದರೆ ಏನೋ ಕ್ಲಬ್ ಸ್ಕೂಲಲ್ಲೆಲ್ಲ ಏನೋ ಇರುತ್ತಲ್ಲ, ಕಲರ್ ಕೊಟ್ಟಿರ್ತಾರಲ್ಲ. ಹಾಂ, ಪೂಗ. ಹಾಂ, ಸುಮ್ದೋದು ಬೋರ್ಡ್ ಇಲ್ಲ, ಬಟ್ ಪೂಗ ಇದೆ. ಸೊ ಈ ಕಡೆ ಫ್ಲವರು, ರೇರ್ ಫ್ಲವರು. ಅವ್ನು ಬರೋ ತನಕ ಏನು ವೆಯ್ಟ್ ಮಾಡೋದಾ? ಅಲ್ಲ, ಇಳಿಯೋದು ಬೇಡ, ಅವ್ನು ಬರೋ ತನಕ ವೆಯ್ಟ್ ಮಾಡ್ಬೇಕೇನು? ಓಹ್, ಸೂಪರ್. ಇದೇ ಪೂಗ ಅನಿಸುತ್ತೆ ಮ್ಯಾಪ್ ಪ್ರಕಾರ. ಐ ಜಸ್ಟ್ ಸ್ವಿಚ್ ಟು ಮ್ಯಾಪ್. ಹಾಂ, ಹಾಟ್ ಸ್ಪ್ರಿಂಗ್ಸ್ ಅದೇ ಕಲ್ಲೆಲ್ಲ ಇಟ್ಟಿರ್ತಾರಲ್ಲ ಪಕ್ಕ, ಅಲ್ಲೆಲ್ಲರೂ ಇರುತ್ತೆ. ಎಲ್ಲಾದ್ರೂ ಹಾರದು ಕಾಣಿಸ್ತಾ ಇದೆಯಾ ನೀರು? ಹಾಂ, ಹಬೆ ಏನಾದ್ರು ಬರ್ತಾ ಇರಬೇಕು. ಅದು ಹಾಟ್ ಸ್ಪ್ರಿಂಗ್. ನಂಗೆ ಇಲ್ಲೇ ಇರಬೇಕು. ಇದು ನೋಡಿ ಫುಲ್ ವೈಟ್ ಹೆಂಗಾಗಿದೆ, ಅದು ಸಲ್ಫರ್ ಕಂಟೆಂಟಿಗೆ ಅನಿಸುತ್ತೆ. ಕ್ಯಾಂಪರ್ ಎಲ್ಲರೂ ನಿಲ್ಲಿಸ್ತಾನ, ಎಲ್ಲರೂ ಪರ್ಟಿಕ್ಯುಲರ್ ಪ್ಲೇಸ್ ಗೊತ್ತಾ ಅವನಿಗೆ? ಎಲ್ಲಿ ಒಂದಾದರೂ ಕಾಣಿಸ್ಬೇಕಲ್ಲ ಪ್ಲೀಸ್. ಹಾಂ, ಅಲ್ಲಿ ಐ ಸಾ ಇಟ್. ಏ ಸ್ಟ್ರೈಟ್ ಅಲ್ಲಿ ಹಾಟ್ ಸ್ಪ್ರಿಂಗ್ ಜಿಂಗಲಕ ಲಕ. ಏ ಬಂಡ್ರ. ವಾವ್, ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನೋಡೋಣ. ಸೂಪರ್. ಅಲ್ಲಿಂದ ಒಂದು ನೀರಿನ ಚಿಲುಮೆ ಕಾಣಿಸ್ತಾ ಇದೆ. ಸಿನೋಜ್ ಕೆಳಗಡೆ ಇಳಿದ, ಅವನ ಹತ್ರ ಕೇಳು, ಗಾಡಿದೆ. ಅಲ್ಲಿ ಇಳಿಸೋದು ಕಷ್ಟ ಸಿನೋಜ್, ಅಲ್ಲಿ ಇಳಿಸೋದು ಕಷ್ಟ. ಕೇಳು ಫಸ್ಟ್, ಲೋಕಲ್ ಹತ್ರ ಗೊತ್ತಿರ್ತದೆ. ಒಳಗೋಗು. ಅಲ್ಲ, ಅದೇ ಹಾಟ್ ಸ್ಪ್ರಿಂಗು. ಅಲ್ಲಿಂದ ಮತ್ತೆ ಯಾರೋ ಕೂತ್ಕೊಂಡು ದಮ್ ಹೊಡಿತೀಯಾರ ಅನ್ಕೊಂಡ. ಇಲ್ಲಿಂದ ಇಲ್ಲೆಲ್ಲ ಇಳಿದು ನಡ್ಕೊಂಡು ಹೋಗ್ಬೇಕಂತೆ. ಇಲ್ಲಿಂದ ಇಲ್ಲಿ ಹಾರ್ಕೊಂಡು ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ಈ ಕಾರೆಲ್ಲ ಹೆಂಗೋಗಿದೆ ಮತ್ತೆ? ಗೈಸ್, ಅಲ್ಲಿ ಹಾಟ್ ಸ್ಪ್ರಿಂಗ್ ಇತ್ತು ಪೂಗ. ಈಗ ಲೆಫ್ಟಲ್ಲಿ ನೋಡ್ತಿರೋದೆಲ್ಲ ಪೂಗ ಗ್ರಾಸ್ಲ್ಯಾಂಡು. ಇಲ್ಲ, ಅಟ್ಲೀಸ್ಟ್ ಅಲ್ಲಿ ಬೈಕ್ ಹಾಕೊಂಡು ಒಳ್ಳೆ ಫೋಟೋಸ್ ಆದರೂ ತಗೊಂಬರೋಣ ಬನ್ನಿ. ಹೋಗಲಿ, ಇಲ್ಲೆಲ್ಲ ಗ್ರಾಸ್ಲ್ಯಾಂಡ್ ಇನ್ನೆಲ್ಲೂ ಸಿಗಲ್ಲ ನಮಗೆ, ಅಲ್ಲಿಂದ ತಾನೇ. ಓಕೆ, ಸೊ ಗ್ರಾಸ್ಲ್ಯಾಂಡ್ ಹಾಟ್ ಸ್ಪ್ರಿಂಗ್ ಸ್ವಲ್ಪ ದೂರ ಇತ್ತು. ಅಲ್ಲಿ ತನಕ ಗಾಡಿ ಹೋಗ್ತಾ ಇಲ್ಲ, ನಡ್ಕೊಂಡು ಹೋಗೋದಕ್ಕೂ ತುಂಬ ದೂರ ಇದೆ. ಸೊ ಅಟ್ಲೀಸ್ಟ್ ಗ್ರಾಸ್ಲ್ಯಾಂಡ್ ಫೀಲ್ ಆದರೂ ತೊಗೊಳೋಣ. ಗಾಡಿ ಇಳಿಸ್ಬಿಟ್ಟು ಎಲ್ಲಾದ್ರೂ ಒಂದು ಒಳ್ಳೆ ಫೋಟೋಶೂಟ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಇಲ್ಲೆಲ್ಲ ಚಿಕ್ಕದೊಂದು ಇತ್ತಲ್ಲ ಹಾಟ್ ಸ್ಪ್ರಿಂಗು, ಅದೆಲ್ಲಿ? ಓಹ್, ಸಿ ಬ್ಯೂಟಿಫುಲ್. ರೈಟ್ ಸೈಡಲ್ಲ? ಹಾಂ, ಫಸ್ಟ್ ಸಿಕ್ಕಾಕೊಂಡ್ರೆ ನಾನೇ ಸಿಕ್ಕಾಕೊಂಡ್ಲಿ ಅಂತ. ಎಲ್ಲ ಫಾರಿನರ್ಸೇ ಇದ್ದಾರೆ ಇಲ್ಲಿ. ಅವ್ರಿಗಿರೋ ಧೈರ್ಯ ನಮಗಿಲ್ವಾ? ಏನು ಕತೆ? ಹಿಂಗೆ ನನಗೆ ಬೇರೆ ಏನು ಯೋಚನೆ ಇಲ್ಲ. ಅವ್ರು ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡು, ಇಲ್ಲಿ ಇದಿದೆ, ರಿವರ್ ಇದೆ,
ಮತ್ತು ಅವ್ರು ಪ್ರೈವೇಟ್ ಟೆಂಟ್ ಹಾಕ್ಕೊಂಡಿದ್ದಾರೆ, ಅಲ್ಲಿ ಹೋಗೋದು ಬೇಡ. ರೈಟಾ? ಎಲ್ಲೋ ಹಾಕೋಣ? ರೈಟ್ ಹಾಕೋಣ, ಲೆಫ್ಟ್ ಹಾಕೋಣ? ಆ ಕಡೆ ಹಾಕ. ಇಲ್ಲ, ಇಲ್ಲಿ ಮತ್ತೆ ವಾಟರ್ ಡಿವೈಡ್ ಮಾಡಿದೆ ನಾನು. ಏನು ಮಗ ಇದೆಯಾ ಪಾತು? ಹಾಂ, ಅಲ್ಲಿ ಸ್ವಲ್ಪ ಕಮ್ಮಿ ಇದೆಯಲ್ವಾ? ಆಗಲ್ಲ ಸಿನ್ನ. ಯಾರು ಒಬ್ಬರು ಮಿಸ್ ಮಾಡಿದ್ರು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿಂದ ಬೇಕಾದ್ರೆ ಹೋಗ್ಬೋದು ಆ್ಯಕ್ಚುಲಿ, ಬಟ್ ಅಲ್ಲಿ ತನಕ ವಾಕ್ ಮಾಡ್ತೀರಾ ಎಲ್ಲರಿಗೂ? ಆಗುತ್ತಾ? ಸುಮಾರು ದೂರ ಇದೆ, ಅದು ತುಂಬ ದೂರ ಇದೆ. ಇಲ್ಲೇ ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಹೇಳೋದು. ಸಚ್ ಅ ಬ್ಯೂಟಿಫುಲ್. ಅಲ್ಲಲ್ಲ, ಜಂಪ್ ಮಾಡೋದು ಸೆಕೆಂಡ್ರಿ, ನಿಮಗೆ ಜಂಪ್ ಮಾಡೋದು ಸೆಕೆಂಡ್ರಿ. ಫಸ್ಟ್ ಅಲ್ಲಿ ತನಕ ನಡ್ಕೊಂಡು ಹೋಗ್ತೀರಾ ಡಿಸೈಡ್ ಮಾಡಿ. ಇದೇ ಪೂಗ ಗ್ರಾಸ್ಲ್ಯಾಂಡು. ಅನ್ಫಾರ್ಚುನೇಟ್ಲಿ ಹಾಟ್ ಸ್ಪ್ರಿಂಗ್ ಹತ್ರ ಹೋಗೋಕ್ಕಾಗಿಲ್ಲ, ರಿವರ್ ಫ್ಲೋ ಜಾಸ್ತಿ ಇತ್ತು. ನಾವು ಜಂಪ್ ಮಾಡಿ ವಾಕ್ ಮಾಡ್ಕೊಂಡು ಹೋಗೋಣ ಅಂದ್ರೂ ಶೂಸ್ ವೆಟ್ ಆಗ್ತಾಯಿತ್ತು. ಶೂಸ್ ವೆಟ್ ಆದರೆ ಈ ಚಳೀಲಿ ನೆಕ್ಸ್ಟು ಗಾಡಿ ಓಡ್ಸೋಕ್ಕಾಗಲ್ಲ. ಸೊ ದೂರದಿಂದನೇ ನೋಡಿದ್ವಿ, ಫೋಟೋಶೂಟ್ ಮುಗಿಸ್ಕೊಂಡ್ವಿ. ದೆನ್ ಈಗ ವಿ ವಿಲ್ ಗೋ ಟುವರ್ಡ್ಸ್ ಸೋಕರ್ ಲೇಕ್. ನೆಕ್ಸ್ಟ್ ಪಾಯಿಂಟ್ ಈಸ್ ಸೋಕರ್. ಒಂದು ನಿಮಿಷ, ಸುನಿ ಬಂದಿಲ್ಲ, ಕರ್ಕೊಂಬರ್ತೀನಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಸೋಕರ್ ಲೇಕ್. ಸೊ ಇತ್ತೀಚೆಗೆ ಅಂತೂ ಪೂಗ ತುಂಬ ವೈರಲ್ ಆಗ್ತಾಯಿದೆ ಇನ್ಸ್ಟಾಗ್ರಾಮಲ್ಲಿ. ಎಲ್ಲ ಗ್ರಾಸ್ಲ್ಯಾಂಡಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಆಗೋದು. ಸೊ ಅದೆಲ್ಲ ಇಲ್ಲೇ ಆಚೆ ಈಚೆ ಫೈಂಡ್ ಔಟ್ ಮಾಡ್ಬೋದು. ವಿ ಡಿಡ್ಂಟ್ ಎಕ್ಸ್ಪ್ಲೋರ್ ಮಚ್ ಬಿಕಾಸ್ ನಮ್ಗೆ ಅಷ್ಟು ಟೈಮ್ ಇಲ್ಲ. ಈಗ ಎಷ್ಟಾಗುತ್ತೋ ಅಷ್ಟನ್ನು ನೋಡಿ ಖುಷಿ ಪಡ್ತಾ ಇದ್ದೀವಿ. ಈ ಆಲ್ಟಿಟ್ಯೂಡಲ್ಲಿ ಚಳಿಲಿ ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಗ್ರೇಟ್. ನಮ್ಮದು ಬೈಕಲ್ಲೇ ಆಗ್ತಾ ಇಲ್ಲ, ಲಿಟ್ರಲಿ ಬೈಕಲ್ಲಿ ಓಡ್ಸೋಕ್ಕಾಗ್ತಾ ಇಲ್ಲ. ಚಳಿ ಅಂದರೆ ಚಳಿ ಆಗ್ತಾಯಿದೆ. ಪ್ರಾಬಬ್ಲಿ ಸಮರ್ ಅರೌಂಡ್ 10-12 ಡಿಗ್ರಿ ಇರ್ಬೋದು. ಅವ್ರು ಸೈಕ್ಲಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ. ಅಪ್ಪ, ಗ್ರೇಟ್. ಸೊ ಈಗ ಸೋಕರ್ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ರೀಚ್ ಆಗಿಲ್ಲ, ಕ್ಲೌಡ್ಸ್ ತುಂಬ ಫಾರ್ಮ್ ಆಗಿದೆ. ಮಧ್ಯ ಮಳೆ ಹನಿ ಕೂಡ ಬೀಳ್ತಾ ಇದೆ. ಸೋಕರ್ ಲೇಕ್ ಇನ್ನೊಂದು ಸ್ವಲ್ಪ ದೂರ ಇದೆ, ಬಟ್ ಟೆಂಪ್ರೇಚರ್ ಫುಲ್ ಡ್ರಾಪ್ ಆಗಿಬಿಟ್ಟಿದೆ. 9 ಗಂಟೆ. ಜನರಲಿ ಇಷ್ಟೊತ್ತಿಗೆ ದಿನ ಬಿಸಿಲಿಗೆ ಬೈದು ಓಡಾಡ್ತಾ ಇದ್ವಿ. ಇವತ್ತು ಬಿಸಿಲಿಗೆ ಕಾಯ್ತಾ ಇದ್ದೀವಿ. ಟೆಂಪ್ರೇಚರ್ ಈಸ್ ಅರೌಂಡ್ 10 ಡಿಗ್ರಿ ಅನಿಸುತ್ತೆ. ಬೈಕಲ್ಲಿ ಒಂದು 12 ಆ ಥರ ತೋರಿಸ್ತಾ ಇದೆ. ಸೊ ಸಖತ್ ಚಳಿ ಆಗ್ತಾಯಿದೆ. ಯಾವ ಥರ್ಮಲ್ಲೂ ವರ್ಕ್ ಆಗ್ತಾಯಿಲ್ಲ, ಸ್ಯಾಡಲ್ಲೂ ಮಾಡೋಕ್ಕಾಗ್ತಾಯಿಲ್ಲ. ನಿಂತರೆ ಇನ್ನೂ ಗಾಳಿ ಹೊಡೆಯುತ್ತೆ. ಫ್ರೀಸಿಂಗ್ ಕೋಲ್ಡ್. ಥರ್ಮಲ್ ನಾನು ಹಾಕಿದ್ದೀನಿ, ಯೂಸೇ ಆಗ್ತಾಯಿಲ್ಲ ನನಗೆ. ಎಲ್ಲಿಂದ ನುಗ್ತಾ ಇದೆ ಗಾಳಿ. ಆ ಜಿಪ್ಪು ಥಂಡಿ ಫೀಲ್ ಆಗ್ತಾ ಇದೆ ನನಗೆ. ವೆಂಟಿಗೆ ಓಪನ್ ಮಾಡ್ಕೊಳಕ್ಕಿರೋ ಜಿಪ್ಪೆಲ್ಲ ಫ್ರೀಸಾಗಿ ಹೋಗಿದೆ. ಯಪ್ಪ, ಆಗಸ್ಟಲ್ಲಿ ಹಿಂಗೆ. ಅದೇ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಕುರಿ ನೋಡಿ ಹೆಂಗಿಟ್ಟಿದ್ದಾರೆ, ಹೆಂಗೆ ಮಲ್ಕೊಂಡಿದ್ದಾವೆ. ಎಲ್ಲೂ ನಿಲ್ಲಿಸಿ ಕ್ಯಾಮ್ರಾ ತೆಗಿಯೋ ಸಿಚುವೇಷನಲ್ಲಂತೂ ಇಲ್ಲ, ಚಾನ್ಸೇ ಇಲ್ಲ. ಕಮಾನ್, ಅದ್ಯಾವುದೋ ಸಣ್ಣ ಪಾಪು, ದೇವ್ರೇ, ಅಯ್ಯೋ
ಹೊರಗಡೆ ನಿಂತ್ಕೊಂಡು ಕೈಯೆಲ್ಲ ಎತ್ಕೊಂಡು ಆಟಾಡ್ತಾ ಇದೆ. ನಾವು ನೋಡ್ರೆ ಸಾಯ್ತಾ ಇದ್ದೀವಿ. ಸ್ಪಿಲಾಂಗ್ ಏನದು ರೆಸ್ಟೋರೆಂಟಾ? ಬಟ್ ಅಲ್ಲಿ ಏನೂ ಇರೋಲ್ಲ. ಅವನೇನು ಹೇಳಿದ್ದು ಇನ್ನು ಮುಂದೆ ಅಂತ ತಾನೇ. ನಿಂದೇನಾಯ್ತು ಮೊಬೈಲು ಕಾಣಿಸ್ತಾನೆ ಇಲ್ಲ ಮ್ಯಾಪು. ಗಂಟೆ 9 ಆ್ಯಂಡ್ ವಾಟ್ ಯು ಸಿ ಆನ್ ಅವರ್ ಲೆಫ್ಟ್ ಈಸ್ ಸೋಕರ್ ಲೇಕ್. ಸೊ ರೈಟ್ ಸೈಡು ಸೂಪರ್ ಆಗಿದೆ. ಕ್ಲೌಡ್ಸು ಮೌಂಟೇನ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆ. ಒಳ್ಳೆ ಅದಕ್ಕೊಂಥರ ಸ್ಪೀಡ್ ಬ್ರೇಕರ್ ಇದ್ದಂಗೆ ಈ ಮೌಂಟೇನ್ಸ್. ಈಗ ಅದನ್ನು ನೀಟಾಗಿ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೆ. ಗೊತ್ತಿಲ್ಲ ನನ್ನ ವಿಡಿಯೋಲಿ ರೊಟೇಟ್ ಮಾಡಿದ್ರೆ ಕ್ಯಾಮ್ರಾನ ಕ್ಯಾಪ್ಚರ್ ಆಗುತ್ತೆ ಅಂತ ನೋಡೋಣ. ಬಟ್ ಸೂಪರ್ ಆಗಿದೆ ಮಾತ್ರ. ಆಸಮ್. ಈ ರೋಡ್ಗೂ ಲೆಫ್ಟಲ್ಲಿ ಸೋಕರ್ ಲೇಕು. ಇನ್ನೊಂದು ಸ್ವಲ್ಪ ಲೇಕಿಗೆ ಹತ್ತಿರ ಹೋಗುತ್ತಾ ರೋಡು ಡೌಟ್ ಇದೆ. ಈ ರೋಡು ಹೋಗಲ್ಲ ಅನಿಸುತ್ತೆ. ಆಫ್ ರೋಡ್ ಮಾಡೋಕ್ಕೂ ಆಗಲ್ಲ. ಇಲ್ಲಿ ಮರಳು ಲೇಕ್ ಹತ್ರ ಹೋಗೋಕ್ಕೆ ಕಷ್ಟ ಸ್ವಲ್ಪ. ಯಾವ್ದಾರು ಪಾತ್ ಇರುತ್ತೆ ಬಟ್ ಅಟ್ಲೀಸ್ಟ್ ಈಗ ನೋಡೋ ಸ್ಟೇಜರ್ ಅಂತೂ ಇಲ್ಲ. ಆ ಕ್ಲೌಡ್ಸ್ ಮಾತ್ರ ಸಗದಾಗಿ ಕಾಣಿಸ್ತಾ ಇದೆ. ಬ್ಯಾಕಪ್ ಗಾಡಿ ತುಂಬ ಹಿಂದೆ ಇದೆಯಾ? ನಿಲ್ಸ್ ಫೋಟೋ ತೆಗಿಬೇಕಾ? 9 ಗಂಟೆ ಆಗೋಯ್ತಲ್ಲ. ಓಕೆ, ಇನ್ನು 230 ಕಿಲೋಮೀಟ್ರ್ ಹೋಗಬೇಕು. ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. 9 ಗಂಟೆ ಬೇರೆ. ಹಕ್ಕಿ ಬಂದೋಯ್ತು. ಸ್ಲೋ ಡೌನ್ ಆಫ್ ರೋಡ್. ಸ್ಮಾಲ್ ಪ್ಯಾಚ್ ಆಫ್ ಆಫ್ ರೋಡ್. ಬ್ಯೂಟಿಫುಲ್ ಸೋಕರ್. ಸ್ಟ್ರೈಟ್ ರೋಡ್ ಟು ಹೆವೆನ್. ಸೋಕರ್ ಲೇಕ್ ಆನ್ ಅವರ್ ಲೆಫ್ಟ್. ಈ ಕನ್ಸ್ಟ್ರಕ್ಷನ್ ಅವರೆಲ್ಲ ಹೆಂಗಿರ್ತಾರೋ ದೇವ್ರೇ ಅರ್ಥ ಆಗಲ್ಲ ಅಪ್ಪ. ಕನ್ಸ್ಟ್ರಕ್ಷನ್ ಅವ್ರು ಅಷ್ಟೇ, ನಮ್ಮ ಸೋಲ್ಜರ್ಸ್ ಅಷ್ಟೇ ಅಪ್ಪ. ಹ್ಯಾಟ್ಸ್ ಆಫ್ ಟು ದೆಮ್. ಸೊ ಸೋಕರಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಪಾಯಿಂಟ್ ಸಿಗುತ್ತೆ, ಅಥವಾ ಲಂಚ್ ಟೈಮಿಗೆ ಬಂದರೆ ಲಂಚಿಗೆ ಅವೈಲಬಿಲಿಟಿ ಇದೆ. ಇಲ್ಲಿ ಸುಮಾರಿದೆ ಆಪ್ಷನ್ಸ್. ನಿಮಗೆ ಸ್ಟೇಗೂ ಇದೆ ಸುಮಾರು ಅಂದರೆ ಓಕೆ. ದೇರ್ ಆರ್ ಗುಡ್ ಅಮೌಂಟ್ ಆಫ್ ಪ್ಲೇಸಸ್. ಆ್ಯಕ್ಚುಲಿ ನೀವು ಸಮ್ಮರ್ ಏರಿಯಲ್ಲಿ ನಮ್ಮ ಥರ ಸ್ಟೇ ಮಾಡಿಲ್ಲ ಅಂದರೆ ಯು ಕ್ಯಾನ್ ಪುಷ್ ಟಿಲ್ ಹಿಯರ್ ಆನ್ ದಟ್ ಡೇ. ಸೊ ಏನಾದರೂ ಇಂಪ್ರೂವೈಸೇಷನ್ ನಮ್ಮ ಪ್ಲ್ಯಾನಲ್ಲಿ ನಾನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಕ್ಯೂಟಾಗಿ ಹಾಯ್ ಮಾಡ್ತಾಯಿದ್ದಾನೆ. ಸೊ ಇಲ್ಲೇ ರೆಸ್ಟೋರೆಂಟ್. ಸೊ ನಮ್ಮ ಪ್ಲೇಸಲ್ಲಿ ಏನಾದರೂ ಅಪ್ಗ್ರೇಡ್ ಮಾಡಬೇಕು ಅಂತ ಇದ್ದಿದ್ರೆ ಐ ವುಡ್ ಹವ್ ಡ್ರೋ ಟಿಲ್ ಹಿಯರ್ ಎಸ್ಟರ್ಡೇ. ಬಟ್ ಇನ್ನೊಂದು ಒಳ್ಳೆ ಪಾಯಿಂಟ್ ಏನಂದರೆ ನಿನ್ನೆ ನಮಗೆ ರೆಸ್ಟ್ ಮಾಡೋದಕ್ಕೆ ತುಂಬ ಟೈಮ್ ಸಿಕ್ತು. ಸೊ ಆ ಎನರ್ಜಿ ಇವತ್ತು ಹೆಲ್ಪ್ ಆಗುತ್ತೆ. ಸೊ ದಟ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ ಟು ಕೀಪ್ ಇಟ್ ಲೋ. ನೋಡೋಣ ಏನಿದೆ ಅಂತ. ಓಕೆ ಬಾಯ್ಸ್, ವೇ ಟು ಗೋಂಪ. ಮೇಲ್ಗಡೆ ಒಂದು ಗೋಂಪ ಇದೆ. ಸೊ ಈಗ ಪಾಂಗ್ ರೀಚ್ ಆದ್ವಿ. ಸಮುರೇರಿಯಿಂದ ಪಾಂಗು ತುಂಬ ಮಳೆ ಇತ್ತು. NH3 ಕನೆಕ್ಟ್ ಆಗೋ ರೋಡು. ಸೊ ಕ್ಯಾಮ್ರಾಸ್ ಎಲ್ಲ ಒಳಗಡೆ ಇಟ್ಟಿದ್ವಿ. ವೆರ್ ಇನ್ ರೈನ್ ಗೇರ್. ಸೊ ದಿಸ್ ಇಸ್ ಪಾಂಗ್ ಆ್ಯಂಡ್ ದಿಸ್ ಇಸ್ ಕವಾ. ಮತ್ತು ಗಾಡಿಗೆ ರೀಫಿಲ್ ಮಾಡಬೇಕು ಪೆಟ್ರೋಲು. ಸೊ ಗಾಡಿಗೆ ಪೆಟ್ರೋಲ್ ರೀಫಿಲ್ ಆಗ್ತಾಯಿದೆ. ವಿ ಹ್ಯಾವ್ ಜಸ್ಟ್ ಎಂಟರ್ಡ್ ಇನ್ ಟು NH3. ಮೋಸ್ಟ್ಲಿ ಇಲ್ಲಿಂದ ವಾಯ್ಸ್ ಬ್ಲಾಗಿಂಗ್ ಆಗೋಲ್ಲ, ವೀಡಿಯೋ ರೆಕಾರ್ಡ್ ಮಾಡ್ಕೊತೀನಿ. ಐ ಮೈಟ್ ಗಿವ್ ಅ ವಾಯ್ಸ್ ಓವರ್ ಬಿಕಾಸ್ ಮಳೆ ಇದೆ, ಆ ಸೆಟಪ್ ಮಾಡ್ಕೊಳಕ್ಕಾಗಲ್ಲ.